ಪ್ರಾಪರ್ಟೀಸ್ ಕರ್ನಾಟಕ. ನಾನು ಉಡುಪ. ಇದು ಒಂದು ಪಬ್ಲಿಕ್ಕು ನಕಾಸೆ ರೋಡು, ಸೌತ್ ಫೇಸಿಂಗು. ಹೀಗೇನು ಇಲ್ಲಿಂದ ಹೋಯ್ತು ಅಂದರೆ ಒಂದು 200 ಮೀಟ್ರು ಅಥವಾ 1/4 ಕಿಲೋಮೀಟ್ರು ಬಸ್ ರೂಟು ಡಾಂಬರ್ ರೋಡ್ ಸಿಗುತ್ತೆ. ಇಲ್ಲಿ ಪಕ್ಕದಲ್ಲೆಲ್ಲ ಒಂದು ಅಷ್ಟು ಮನೆಗಳಿದ್ದಾವೆ, ಒಂದು 50 ಮನೆಗಳಿರ್ಬೋದು. ಹೀಗೆ ಹೋದರೆ ಇಲ್ಲೊಂದು ಒಂದು ಸೇಮ್ 1/2 ಕಿಲೋಮೀಟ್ರಲ್ಲಿ ಒಂದು ಡಾಂಬರ್ ರೋಡ್ಸ್ ಬರುತ್ತೆ. ಅಲ್ಲಿಂದ ಒಂದು ವಿಲೇಜ್ ಬರುತ್ತೆ. ಅಲ್ಲೊಂದು ಸುಮಾರು ಒಂದು 500 ಮನೆಗಳಿದ್ದಾವೆ, ದೊಡ್ಡ ವಿಲೇಜು. ಇಲ್ಲೊಂದು 10-20 ಮನೆಗಳಿದ್ದಾವೆ. ಸೊ ಈ ಒಂದು ಲೊಕೇಶನ್ ಬರ್ತಕ್ಕಂಥ ಈ ಪ್ರಾಪರ್ಟಿ ಇದು 6 ಎಕರೆ. ಸುತ್ತ ಎಲ್ಲ ಫೆನ್ಸಿಂಗ್ ಮಾಡಿಕೊಂಡು, ಅಳತೆ ಮಾಡಿಕೊಂಡು, ಹದ್ದುಬಸ್ತು ಮಾಡಿಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ. ಇದು ಎಂಟ್ರೆನ್ಸ್. ಇದು ತುಂಬ ಚೆನ್ನಾಗಿದೆ, ಸೆಕ್ಯೂರ್ ಆಗಿದೆ. ಸಾಯಿಲ್ ತುಂಬ ಚೆನ್ನಾಗಿದೆ. ಒಂದು ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಮನೆ ಇದೆ. ನೀರು ಸಫಿಷಿಯೆಂಟ್ ಆಗಿದೆ. ಮತ್ತು ಒಂದು ಕುರಿ ಶೆಡ್ ಐತೆ. ಇದು ಮನೆ, ಹೊಸ ಮಾಡುವಂಥ ಮನೆ. ಹೊಸ ಮನೆ ಚೆನ್ನಾಗಿದೆ. ಮನೆ ಇದು 2 ರೂಮ್ ಇದೆ, ನೀಟಾಗಿದೆ. ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಒಂದು ಕುರಿ ಶೆಡ್ಡು. ಕುರಿ ಮತ್ತು ಮೇಕೆನ ಮಾಡ್ಬೋದು. ಇದೊಂದು ವಾಟರ್ ಸ್ಟೋರೇಜ್ ಸಂಪ್. ಇದು ಮನೆ ನೀಟಾಗಿ ಮನೆ ಇದೆ. ಒಂದು ಪೇಂಟ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಮನೆ, ವಾಸಕ್ಕೆ ಸ್ವಂತಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮನೆ. ಇನ್ನು ಉಳಿದಂತೆ ಬಾಳೆ ಹಾಕ್ಕೊಂಡಿದ್ದಾರೆ. ಒಳ್ಳೆಯ ಸಾಯಿಲ್ ಇದೆ, ತುಂಬ ಗುಡ್ ಫರ್ಟೈಲ್ ಸಾಯಿಲು. ಸುತ್ತ ಬೆಟ್ಟದ ವ್ಯೂಸ್ ಇದೆ. ಇದು ಬೆಂಗಳೂರಿಗೆ ರಫ್ಲಿ ಒಂದು 220 ಕಿಲೋಮೀಟ್ರ್ ಆಗ್ಬೋದು, ಅಥವಾ 200ರಿಂದ 220 ಕಿಲೋಮೀಟ್ರ್ ಆಗ್ಬೋದು. ಇದು ಹನ್ನೂರು ಗೊತ್ತಲ್ಲ, MMLs ಮಾರ್ಗವಾಗಿ ಸಿಗುವಂಥ ಹನ್ನೂರು, ಆ ಭಾಗದಲ್ಲಿ ಬರುವಂತಹ ಈ ಒಂದು ಪ್ರಾಪರ್ಟಿ 6 ಎಕರೆ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಡಾಕ್ಯುಮೆಂಟಲ್ಲಿ ಕ್ಲಿಯರ್ ಆಗಿದೆ. ಸದ್ಯಕ್ಕೆ ಇವರು ಬನಾನ ಹಾಕ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ರೋಡ್ ಆಕ್ಸೆಸ್ ಚೆನ್ನಾಗಿದೆ. ಸುತ್ತ ಬೆಟ್ಟದ ವ್ಯೂ. ತೆಗೆದುಕೊಳ್ಳುವಂಥ ಪ್ರಾಪರ್ಟಿ 6 ಎಕರೆ. ಆ ಕಾರ್ ನಿಂತಿದೆಯಲ್ಲ, ಅದು ಎಂಟ್ರೆನ್ಸ್. ಅದು ಮನೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.